ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದ ರಜಪೂತ್ ಸಮಾಜ ಏಳಿಗೆಗಾಗಿ ರಜಪೂತ್ ಸಮಾಜ ಅಭಿವೃದ್ಧಿ ಮಂಡಳಿ ಸ್ಥಾಪಿಸುವ ಸರ್ಕಾರ ಮಟ್ಟದಲ್ಲಿ ಶಿಫಾರಸು ಮಾಡುವ ಕುರಿತು ರಾಜ್ಯದಲ್ಲಿ ಲಕ್ಷಾಂತರ ಜನರು ಹೊಂದಿರುವ ರಜಪೂತ್ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಉದ್ಯೋಗ ಅಂಗದಲ್ಲಿ ತೀವ್ರವಾಗಿ ನಮ್ಮ ರಜಪೂತ್ ಸಮಾಜ ಯುವ ಪೀಳಿಗೆಗಾಗಿ ಸೂಕ್ತ ಪ್ರೊಟೆಸ್ಟ್ ಮತ್ತು ಮಾರ್ಗದರ್ಶನ ಸಿಗುವ ಸಮಾಜ ಇಂದಿನ ಮುಖ್ಯ ವಾಹಿನಿಗೆ ಬರಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಹಾಗೂ ಆರ್ಥಿಕ ಪ್ರಗತಿಗಾಗಿ ರಜಪೂತ್ ಸಮಾಜ ಅಭಿವೃದ್ಧಿ ಮಂಡಳಿ ತಕ್ಷಣ ಸ್ಥಾಪಿಸಬೇಕೆಂದು ಕೋರಲಾಗಿದೆ. ಈಗಾಗಲೇ ವಿವಿಧ ಜಿಲ್ಲೆಗಳಲ್ಲಿ ಈ ಕುರಿತು ಪ್ರಕ್ರಿಯೆ ನಡೆಯುತ್ತಿದ್ದು, ಮಾನವಿ ತಾಲೂಕು ರಜಪೂತ್ ಸಮಾಜದವರು ಈ ಮನವಿಯಲ್ಲಿ ಸಲ್ಲಿಸುತ್ತಿದ್ದೇವೆ. ಆದ್ದರಿಂದ ರಜಪೂತ್ ಸಮಾಜ ಅಭಿವೃದ್ಧಿ ಹಿತದೃಷ್ಟಿಯಿಂದ ರಜಪೂತ್ ಸಮಾಜ ನಿಖರ ಜನಸಂಖ್ಯೆ ಗಣತಿ ನಡೆಸಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳ ಬಗ್ಗೆ ಸಮಗ್ರ ಅಧ್ಯಯನ ವರದಿ ಮಾಡಿ ಸಿದ್ಧಪಡಿಸಿ ರಜಪೂತ್ ಸಮಾಜ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸುವ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಸಚಿವ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಇವರಿಗೆ ಮಾನ್ಯ ತಾಲೂಕು ಆಡಳಿತ ಮಂಡಳಿ ವತಿಯಿಂದ ತುರ್ತು ಶಿಫಾರಸು ಪತ್ರವನ್ನು ಕಳಿಸಬೇಕೆಂದು ಈ ಕೂಡಲೇ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸಭೆ ಬೆಂಗಳೂರು ಇವರಿಗೆ ಸಲ್ಲಿಸಿದೆ ಹಾಗೂ ಮಾನ್ಯ ಸಚಿವರು ಹಿಂದುಳಿದ ವರ್ಗ ಕಲ್ಯಾಣ ಸಚಿವ ಬೆಂಗಳೂರು ಇವರಿಗೆ, ಮಾನ್ಯ ಆಯುಕ್ತರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಬೆಂಗಳೂರು ಅವರಿಗೆ, ಮಾನ್ಯ ಶ್ರೀ ಅಂಪೈ ನಾಯಕ್ ಶಾಸಕರು ಮಾನ್ಯ ವಿಧಾನಸಭಾ ಕ್ಷೇತ್ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಕರ್ನಾಟಕದಲ್ಲಿ ಎಲ್ಲ ಕಡೆ ಡಿಸ್ಟ್ರಿಕ್ಟ್ ಆ್ಯಂಡ್ ತಾಲೂಕಲ್ಲಿ ನಮ್ಮ ರಾಜ್ಪೂತ್ ಸಮಾಜವನ್ನು ಎಲ್ಲ ಕಡೆ ನಾವು ಮನವಿ ಪತ್ರವನ್ನು ಮುಗಿಸಬೇಕು. ಈ ಕಡೆಯಿಂದ ನಮ್ಮ ಮಾನವಿ ಕಡೆಯಿಂದ ನಿಮಗೆ ಈ ಪತ್ರವನ್ನು ಈಗ ನಾವು ಆದಷ್ಟು ಹೀಗಾಗಿ ನಮ್ಮ ಸಮಾಜವನ್ನು ನಾವು ಅಭಿವೃದ್ಧಿ ನಿಗಮ ಮಾಡಲೇಬೇಕು. ಕರ್ನಾಟಕ ಸರ್ಕಾರ ಈಗ ನಮ್ಮದು ಒಂದು ಏನು ನಾವು ಹಕ್ಕು ಕೇಳ್ತೇವೆ, ನಾವೇನು ಯಾರಿಗೆ ಖುಷಿ ಕೇಳ್ತಲ್ಲ, ನಮ್ಮ ಮಕ್ಕಳು ನಾವು ಕೇಳ್ತೇವೆ. ನಮ್ಮ ಮಕ್ಕಳ ಸಲುವಾಗಿ, ನಮ್ಮ ಅಣ್ಣ ತಮ್ಮ ಸಲುವಾಗಿ, ನಮ್ಮ ಅಕ್ಕ ತಂಗಿ ಸಲುವಾಗಿ, ಮುಂದೆ ಫ್ಯೂಚರ್ ಸಲುವಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ರೆ ನಮಗೆ ಒಂದು ಸನ್ಮಾನ ಸಿಗುತ್ತದೆ. ನಮ್ಮ ಮುಂದೆ ಓದೋಕ್ಕೆ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೆಳೆಯೋಕೆ ಒಂದು ಅನುಕೂಲ ಆಗುತ್ತೆ. ಈಗ ಆ ನಿಟ್ಟಿನಲ್ಲಿ ತಾವು ಸ್ವಲ್ಪ ನಮಸ್ಕಾರ ಎಲ್ಲರಿಗೆ. ನಾನು ರಾಯಚೂರು ಮನೋಹರ್ ಸಿಂಗ್ ಅಂತ, ರಾಯಚೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಈಗ ಮಾನವಿಲಿಂದ ನಮಗೆ ಅವರು ಹೇಳಿದರು ನಿನ್ನೆನೆ ಹಿಂಗೆ ಮನವಿ ಪತ್ರವನ್ನು ಕೊಡುತ್ತಿದ್ದೇವೆ. ಇನ್ನೂ ಒಂದು ಏನಂದರೆ, ನಮ್ಮ ಕರ್ನಾಟಕದಲ್ಲಿ ರಾಜ್ಪೂತ್ ಸಮಾಜ ಬಹಳ ಹಿಂದುಳಿದಿದೆ. ಹಿಂದಂದರೆ ನಿಮಗೆ ಗೊತ್ತಿರಬಹುದು, ಆ್ಯಕ್ಚುಲಿ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ ರಾಜ್ಪೂತ್ ಸಮಾಜ ಅಂದರೆ ಮೊದಲು ಮೇಲೆ ಮುಂದೆ ಇರಬೇಕು. ಯಾಕಂದರೆ ಇದು ಆಜಾದಿ ಬರಬೇಕಂದ್ರೆ, ನಮಗೆ ಸ್ವತಂತ್ರ ಬರಬೇಕಂದ್ರೆ ನಮ್ಮ ಮಹಾವೀರಗಳು ಯಾರು, ಮಹಾರಾಣಾ ಪ್ರತಾಪ್ ಸಿಂಗ್ ಇಂಥವರು ನಮ್ಮ ದೇಶ ಸಲುವಾಗಿ ತನ್ನ ತ್ಯಾಗವನ್ನು ಮಾಡಿ ಈ ದೇಶವನ್ನು ಉಳಿಸಿದವರು. ಅಂಥವರ ಪರಂಪರ ನಾವು ಇನ್ನೂ ನಾವು ಬಹಳ ಹಿಂದೆ ಉಳಿದೀವಿ ಅಂದರೆ ನಮಗೆ ನಾಚಿಕೆ ಇದೆ. ಅದರ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ನಮ್ಮ ಮನವಿ ಪತ್ರವನ್ನು ಮಾನವಿಲಿಂದ ಎಲ್ಲರೂ ಮತ್ತು ನಾವು ರಾಯಚೂರಿನಿಂದ ಬಂದು ಇಲ್ಲಿ ತಹಸೀಲ್ದಾರ್ ಸಾಬ್ಗೆ ಈ ಮನವಿ ಪತ್ರವನ್ನು ಕೊಡುತ್ತಿದ್ದೇವೆ. ನನ್ನ ಹೆಸರು ಶ್ಯಾಮ್ ಸಿಂಗ್ ರಜಪೂತ್ ಅಂತೇಳಿ, ಮಾನ್ಯ ತಾಲೂಕು ಅಧ್ಯಕ್ಷರು. ನಾವು ಇವತ್ತು ಇಲ್ಲಿ ಏನು ಬೇಡಿಕೆ ಇಟ್ಟಿದ್ದೀವಿ ಅಂದರೆ ತಹಸೀಲ್ದಾರ್ ಮುಂದೆ ನಾವು ರಜಪೂತ್ ಸಮಾಜ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡೋಕೆ ಅಂತೇಳಿ ಕರ್ನಾಟಕ ಸರ್ಕಾರವನ್ನು ಮನವಿ ಪತ್ರ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂದರೆ, ನಾವು ರಜಪೂತ್ ಸಮಾಜಕ್ಕೆ ಭಾಳಷ್ಟು ಜನ ಹಿಂದುಳಿದ್ಬಿಡ್ತೀವಿ. ಶೈಕ್ಷಣಿಕವಾಗಲಿ, ಆರ್ಥಿಕವಾಗಲಿ ಕುಂಠಿತವಾಗಿ ಬಿಡ್ತೀವಿ. ಎಲ್ಲ ಸಮಾಜ ನಮ್ಗಿಂತ ತಳ ಸಮಾಜಗಳು ಮೇಲ್ಮಟ್ಟ ಇದ್ದಾವೆ. ತಮ್ಮ ಸಮಾಜವನ್ನು ಅಭಿವೃದ್ಧಿ ನಿಗಮ ಮಾಡಿಕೊಂಡಿದ್ದಾರೆ, ನಮ್ಮ ಸಮಾಜ ಮಾಡಿಕೊಂಡಿಲ್ಲ. ಹೀಗಾಗಿ ನಮ್ಮ ಸಮಾಜ ಅಭಿವೃದ್ಧಿ ಮಾಡಬೇಕಂತ ಕರ್ನಾಟಕ ಸರ್ಕಾರದ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಅಲ್ಲ ಸರ್, ಈಗ ನೀವು ಒಂದು ರೀತಿಯಲ್ಲಿ ನಿಗಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ರಿ. ಯಾಕೆ ಸರ್ ಈಗ ನಿಮ್ಮ ಸಮಾಜವನ್ನು ಪರಿಗಣಿಸಲ್ಲ ಅಂತೇಳಿ ನೀವು ಆರೋಪ ಮಾಡಿದ್ರಿ? ಮೊದಲೆಲ್ಲ ಎಲ್ಲ ಸಮಾಜವನ್ನು ಪರಿಗಣಿಸಿದ ಸರ್ಕಾರ. ಈಗ ಕರ್ನಾಟಕದಲ್ಲಿ ನಾವು ಕಡಿಮೆ ಜನಸಂಖ್ಯೆ ಇರೋ ಸರಿಗೆ ಅವರು ನಮ್ಗೆ ಕಡೆಗಣಿಸ್ತಿದ್ದಾರೆ. ಈಗ ಬೇರೆ ಮಧ್ಯಪ್ರದೇಶ, ಬಿಹಾರ, ರಾಜಸ್ಥಾನದಲ್ಲೆಲ್ಲ ನಮ್ದು ಎಷ್ಟು ಜನ ಇದೆ, ಅಲ್ಲೆಲ್ಲ ನಮ್ಮದೇ ಆದಂತ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಈಗ ಇತ್ತೀಚೆಗೆ ಜನ ಎಲೆಮರೆಕಾಯಿ ಇದ್ದಂಗೆ ನಾವು ಇದ್ವಿ. ಈಗೆಲ್ಲ ನಮ್ಮ ರೈತ ಸಮಾಜ ಒಗ್ಗಟ್ಟಾಗ್ತಾ ಇದ್ವಿ, ಒಂದಾಗ್ತಿದ್ವಿ. ಈಗ ಇನ್ಮೇಲೆ ಯಾವ್ದಾದ್ರು ನಾವು ಎಚ್ಚೆತ್ತುಕೊಂಡು ಎಲ್ಲ ಸಮಾಜಕ್ಕೆ ಯಾವ ಥರ ಬೇಡಿಕೆ ಇಟ್ಟಿದ್ದಾರೆ, ಈಡೇರಿಸಿದ್ದಾರೆ, ಅದಕ್ಕೆ ನಮ್ಮ ಸರ್ಕಾರ ನಮ್ಮ ಸಮಾಜಕ್ಕೆ ನಮ್ಮದು ಒಂದು ಸ್ಥಾನಮಾನ ಕೊಡಬೇಕಂತೇಳಿ ಈ ಮುಖಾಂತರ ನಾವು ತಹಸೀಲ್ದಾರ್ ಮುಖಾಂತರ, DC ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಸರ್ ಅವರಿಗೆ ಮನವಿ ಪತ್ರ ಮಾಡಿಕೊಳ್ಳುತ್ತೇವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.